ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಸಂಪಾದಕರಿಗೆ, ಅದೇ ರೀತಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಘನತ್ಯಾಜ್ಯ ಚಾಲಕರು, ಸಹಾಯಕರು, ಲೋಡರ್ಸ್ಗಳು, ಕಾಂಟ್ರಾಕ್ಟರ್ ಬಳಿ ಗುಲಾಮಗಿರಿಯಿಂದ ತಪ್ಪಿಸಿ ಇವರ ಸೇವೆಯನ್ನು ಕಾಯಂಗೊಳಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಲು ಈ ದಿನದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನೇತೃತ್ವ ವಹಿಸಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು, ಅದೇ ರೀತಿ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡೋಣ. ಮತ್ತೆ ಹನುಮಗೌಡ ಬೀರನ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಆಲ್ ಇಂಡಿಯಾ PSP ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾಸಂದ್ರ ಮುನಿಯಪ್ಪ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಎಂ ಗೋಪಿನಾಥ್ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಂಯೋಜಕರು, AIPSP, ಆ ಸಾರ್ಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ. ಮತ್ತು ಆರ್ ಮುನಿಯಪ್ಪ ಸರ್ ರಾಜ್ಯ ಸಂಯೋಜಕರು, ಆಲ್ ಇಂಡಿಯಾ PSP ಪಾರ್ಟಿ, ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಉದ್ದೇಶಕ್ಕಾಗಿ ಕಡೆಯಲ್ಲಿ ಒಂದು ಪ್ರತಿ ಇದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಬೆಂಗಳೂರಿನ ಪಾಪ್ಯುಲೇಷನ್ನು 1.5 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜಾಗದಲ್ಲಿ ಸಾವಿರಾರು ಜನ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಇವತ್ತು ಡ್ರೈವರ್ಸು, ಕ್ಲೀನರ್ಸು, ಲೋಡರ್ಸು 10,000 ಜನ ಬೆಂಗಳೂರಲ್ಲಿದ್ದಾರೆ. ರಾಜ್ಯದಾದ್ಯಂತ 1 ಲಕ್ಷ ಜನ ಇದ್ದಾರೆ. ಈ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಹಿಂದೆ CMC ಇದ್ದಾಗ ನಗರಸಭೆಗಳು, ಪುರಸಭೆಗಳು ಅಂತೆಲ್ಲ ಕೂಡ ಯೋಜನೆ ಇದ್ದವು. ಅದನ್ನೆಲ್ಲ 2006ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಕುಮಾರಸ್ವಾಮಿ ಫಸ್ಟ್ ಟೈಮ್ CM ಆದಾಗ 2006ರಲ್ಲಿ ಮಾಡಿದರು. ಹಾಗಾಗಿ ಕಂಪ್ಲೀಟು ಬೃಹತ್ ಬೆಂಗಳೂರು ಆಯಿತು. ಈಗ ಅದು ಗ್ರೇಟರ್ ಬೆಂಗಳೂರು ಆಗಿದೆ. ಇದರಲ್ಲಿ 10,000 ಜನ ಬೆಳಗ್ಗೆ 5 ಗಂಟೆಗೆ ಒಂದು ರೋಡ್ ಮೇಲೆ ನಿಂತರೆ ಅವರು ಮಧ್ಯಾಹ್ನ ಸಂಜೆ 7 ಗಂಟೆ ಹತ್ರ ಗೊತ್ತಾಗಲ್ಲ. ಅವರಿಗೆ ಕೈಗೆ ಒಂದು ಗ್ಲೌಸ್ ಇಲ್ಲ, ಕಾಲಿಗೆ ಸರಿಯಾದ ಒಂದು ಶೂಸ್ ಇಲ್ಲ, ಅವರಿಗೆ ಯೂನಿಫಾರ್ಮ್ ಇಲ್ಲ, ಅವ್ರನ್ನ ಹೆಲ್ತ್ ಕೇರ್ ಕೂಡ ಮಾಡಲ್ಲ. ಕಾಂಟ್ರಾಕ್ಟರ್ PF ಅಂತ ಹೇಳ್ತಾರೆ, PF ಕೂಡ ಅದು ತುಂಬ್ತಾ ಇಲ್ಲ. ಹಾಗಾಗಿ ನಾವು ಹಂತವಾಗಿ ಪೌರ ಕಾರ್ಮಿಕರು ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಕೊಡ್ತಿದ್ರು. ಅವ್ರನ್ನ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಕೂಡ ಹೋರಾಟ ಮಾಡಿದಾಗ ಒಂದು ಕಮಿಷನ್ ಪರ್ಮನೆಂಟ್ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಒಂದು ಕಮಿಟಿಯನ್ನು ಮಾಡಿದ್ರು. ಆ ಕಮಿಟಿ ಒಳಗಡೆ ಎಕ್ಸ್-ಮೇಯರ್ ನಾರಾಯಣ್ ಮೈಸೂರು ಮತ್ತು ನನ್ನ ಆ ಕಮಿಟಿ ಮೆಂಬರ್ ಆಗಿ ಸೆಲೆಕ್ಷನ್ ಕಮಿಟಿನಲ್ಲಿ ನಾವು 5 ಜನ ಇದ್ವಿ. ಪೌರ ಕಾರ್ಮಿಕರು ಭಾಳ ಕಷ್ಟವಾದ ಕೆಲಸ, ಅವ್ರಿಗೆ ಯಾರು ಹಿಂದೆ ಮುಂದೆ ಸಪೋರ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಆ ಕಮಿಟಿಯಲ್ಲಿ ನಾನು ಕೂಡ ಇದ್ದೆ. ಆ ಟೈಮಲ್ಲಿ ಸ್ವಲ್ಪ ಸರ್ಕಾರಕ್ಕೆ ಸ್ವಲ್ಪ ಜಾಸ್ತಿ ನಾವು ಬೆಳೀತದ್ದು ಅಧಿಕಾರಿಗಳನ್ನ ಜಾಸ್ತಿ ಒತ್ತಾಯ ಮಾಡಿ ಆಗ ಪೌರ ಕಾರ್ಮಿಕರದ್ದು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ತೀರ್ಮಾನ ಆಯಿತು. ಆರ್ಡರ್ ಶಿಶುವಾಗಿಲ್ಲ, ಅವರು 3,000 ಜನ ಕೊಟ್ಟು ಮತ್ತೆ ಪೆಂಡಿಂಗ್ ಮಾಡಿದ್ರು. ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಚಳವಳಿ ಸ್ಟಾರ್ಟ್ ಆದ ಮೇಲೆ ಈಗ ಹಂತವಾಗಿ ಪೌರ ಕಾರ್ಮಿಕರನ್ನ ಒಂದಷ್ಟು ಪರ್ಮನೆಂಟನ್ನು ಮಾಡಿದ್ದಾರೆ. ಆ ಪರ್ಮನೆಂಟ್ ಮಾಡೋಂಥ ಸಮಯದಲ್ಲೇ ನಮ್ಮ ಡಿವೈಡಿದ್ದು ಕೂಡ ಪೌರ ಕಾರ್ಮಿಕರು ಬೇರೆ ಅಲ್ಲ, ಡ್ರೈವರ್ ಬೇರೆ ಅಲ್ಲ, ಕ್ಲೀನರ್ ಬೇರೆ ಅಲ್ಲ, ಲೋಡರ್ ಬೇರೆ ಅಲ್ಲ. ಇದು ಎರಡೂ ವಿಷಯದಲ್ಲೇ ಸ್ವಚ್ಛವಾಗಿ ಉಳಿಸೋದು. ಅವ್ರನ್ನೂ ಕೂಡ ಪರ್ಮನೆಂಟ್ ಮಾಡಬೇಕಂತ ನಾವೆಲ್ಲ ಒತ್ತಾಯ ಮಾಡಿದಾಗ ಇವ್ರನ್ನೂ ಕೂಡ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಹಿಂದಿನ ಸರ್ಕಾರನೂ ಒಪ್ಕೊಂಡಿತ್ತು, ಸಿದ್ದರಾಮಯ್ಯ ಸರ್ಕಾರ ಕೂಡ ಒಪ್ಕೊಂಡಿತ್ತು. ಆದರೆ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಮಾಡೋ ಟೈಮಲ್ಲಿ ಡ್ರೈವರ್ನ, ಲೋಡರ್ನ, ಕ್ಲೀನರ್ನ ಪರ್ಮನೆಂಟ್ ಮಾಡೋ ಗೋಸ್ಗೆ ಹೋಗಲಿಲ್ಲ. ಮತ್ತೆ ನಮ್ಮ ತ್ಯಾಗರಾಜ್ ಅವರು
ಇದರಲ್ಲಿ 16 ಸಾರಿಯವರು ಧರಣಿಗಳನ್ನು ಮಾಡಿ ರ್ಯಾಲಿಗಳನ್ನು ಮಾಡಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಗಮನಕ್ಕೆಲ್ಲ ಕೂಡ ತಂದಾಗ ಮತ್ತು 1 ವರ್ಷದ ಹಿಂದೆ ಉಪಮುಖ್ಯಮಂತ್ರಿಗಳೇ ಬಂದು ಧರಣಿಯಲ್ಲಿ ಕೂತು ಮಾತಾಡಿ 1 ತಿಂಗಳ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ವರ್ಷಗಳೇ ಕಳೆದರೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಇದನ್ನ ಕೆಲವು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಮತ್ತೆ ಅವರಿಗೆ 7 ವರ್ಷ ಕೂಡ ಕೊಟ್ಟಿದ್ದಾರೆ. ಈ ಕಸಿನ್ ಒಂದು ದೊಡ್ಡ ಮಾಫಿಯಾ ಇದೆ. ಈ ಮಾಫಿಯಾ ಒಟ್ಟಿಗೆ ಕೈ ಜೋಡಿಸಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಸಪೋರ್ಟ್ ಆಗಿ ಮುಖ್ಯಮಂತ್ರಿಗಳು ಇವತ್ತು 10,000 ಜನಕ್ಕೆ ಬೆಂಗಳೂರಲ್ಲಿರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತೆ ಒಂದು 4-5-6 ಸಾರಿ ಆದಮೇಲೆ ಮತ್ತೆ ಅವರು ಬಂಧಗಾಲ ಮಾಡಬೇಕಂತೇಳಿ ಅಥವಾ ಉಪಸತಿಗರ ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತಗೊಂಡಾಗ ಇವ್ರನ್ನ ದಸ್ಮವನ್ನು ಪಾಸ್ ಮಾಡಿ ನೀವು ಮಾಡಬಾರ್ದು ಅಂತೇಳಿ ಒಂದು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಇವರು ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಕೂಡ ಇಲ್ಲಂತ ದಪ್ಪ ಚರ್ಮದ ಸರ್ಕಾರ. ಈ ಸರ್ಕಾರದವರು ಮಾತಾಡೋದು ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಮಾತಾಡ್ತಾರೆ. SC ST ಬಗ್ಗೆ, OBC ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ರೈತರ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ, ಕನ್ನಡ ಕಾರ್ಮಿಕರ ಬಗ್ಗೆ, ಇದರ ಸಮಸ್ಯೆಗಳ ಬಗ್ಗೆ ಬಹಳ ಮಾತಾಡ್ತಾರೆ. ಆದರೆ ಕಾರ್ಮಿಕರಿಗೆ ಒಂದು ತರದಿರೋ ಮೇಲೆ ಜಸ್ಮವನ್ನು ಪಾಸ್ ಮಾಡಿದ್ದಾರೆ. ಪರ್ಮನೆಂಟ್ ಇರೋಂಥ ಒಬ್ಬ ಮನುಷ್ಯನ ಜಸ್ಮಾಗಿ ಪಾಸ್ ಮಾಡೋಕ್ಕಾಗ್ತದೆ ಅಥವಾ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕಂತ ಇದೆಯಲ್ಲ, ಅದು ಕೂಡ ಇಲ್ಲ. ಅದರಿಂದ ಈಗ ಜಸ್ಮಾ ಇದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಇದೇ ತಿಂಗಳು ಅಂದರೆ ಮಾರ್ಚ್ 4ನೇ ತಾರೀಕು 10,000 ಜನ ಒಂದು ಕಡೆ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡಿ ಇವರು ಪರ್ಮನೆಂಟ್ ಆಗೋರು ಕೂಡ ಈ ಹೋರಾಟ ನಿಲ್ಲಿಸಬಾರ್ದು ಅಂತ ಹೇಳಿ ಈಗಾಗಲೇ ನಾವು ಏನು ರೈತ ಸಂಘ, ಕನ್ನಡ ಸಂಘಟನೆಗಳು, ದಲಿತ ಸಂಘ ಸಮಿತಿ, RPO, ಬಹುಜನ ಸಮಾಜ ಪಾರ್ಟಿ, ರೈತ ಸಂಘ, ಹಸಿರು ಸೈನ್ಯ ಮುಖಂಡರು ಎಲ್ಲ ನಮ್ಮ ಚಂದ್ರಶೇಖರ್ ಜಿ ಅವರು, ಇಬ್ರಾಹಿಂ ಅವರು, ಮೋಹನ್ ರಾವ್ ಅವರು, ರಂಗಮೂರ್ತಿ ಅವರು, ನಮ್ಮ ಅರವಿಂದ್ ಅವರು, ಶ್ರೀಮಂತರು ಕಾರ್ಯಾಧ್ಯಕ್ಷರು ಮತ್ತು ನಾವು ಕರ್ನಾಟಕ ನಿರ್ಮಾಣ ಕೂಡ ಕಾರ್ಯಾಧ್ಯಕ್ಷರು, ಇದೆಲ್ಲ ಸಂಘಟನೆ ನಡೆಸಿಕೊಂಡು ಒಟ್ಟಿಗೆ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ 4ನೇ ತಾರೀಕು ಒಳಗಡೆ ಸರ್ಕಾರ ಒಂದು ತೀರ್ಮಾನ ಬಂದಿಲ್ಲ ಅಂದರೆ ನಾವು ಸರ್ಕಾರ ಜಸ್ಮಾ ಏರಿದ್ರು ಪರವಾಗಿಲ್ಲ, ನಾವು ಈ ಒಂದು ಪ್ರೊಟೆಸ್ಟ್ ಮಾಡಿ ಸರ್ಕಾರದ ಮುಚ್ಚೋಗಿರುವಂಥ ಟಿವಿಗಳನ್ನ, ಮುಚ್ಚೋಗಿರುವಂಥ ಕಣ್ಣುಗಳನ್ನ ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಪತ್ರಿಕೆಯ ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳ್ತಾ ಇದಕ್ಕೆ ಸಂಬಂಧಪಟ್ಟ ನಾವೀಗ ಕೋವಿಡ್ ಚಂದ್ರಶೇಖರ್ ಮಾತಾಡ್ತಾರೆ. ಸ್ನೇಹಿತರ ಮಾಡ್ತಾ ಇದ್ದಾರೆ ಸ್ವಚ್ಛತೆಗೆ. ಆ ಕಸವನ್ನು ತೆಗೆಯೋದಕ್ಕೆ ಅವರು ಎಷ್ಟು ಶ್ರಮ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಕನಿಷ್ಠ ಜ್ಞಾನ ಇರಬೇಕು. ಎಲ್ಲದನ್ನು ನೀವು ಕಾಂಟ್ರಾಕ್ಟ್ ಕೊಡೋದಾದರೆ ಗ್ರೇಟರ್ ಬೆಂಗಳೂರನ್ನು ಕಾಂಟ್ರಾಕ್ಟ್ ಕೊಟ್ಬಿಡಿ. ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಕೆಲವು ಅಮೆರಿಕನ್ ಕಂಪನೀಸ್ ಬರ್ತಾರೆ, ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡಿ. ವಿಧಾನಸೌಧನೂ ಒಂದು ಕಾಂಟ್ರಾಕ್ಟ್ ಕೊಟ್ಟು ನಿಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ನೀತಿ ಆಧಾರಿತವಾಗಿ ನಿಮಗೆ ನಡೆಸೋದಕ್ಕೆ ಬರುವುದಿಲ್ಲ ಅನ್ನೋದಾದರೆ ಈ ಕೆಲಸ ಮಾಡಿ. ಮಿಸ್ಟರ್ ಶಿವಕುಮಾರ್, ತಾವೇ ಗ್ರೇಟರ್ ಬೆಂಗಳೂರಲ್ಲಿ ಏನು ಮಾಡಕ್ಕೆ ಹೊರಟಿದ್ದೀರಿ? ಈ ಕೆಲಸಗಾರರನ್ನ ಏನು ಮಾಡಕ್ಕೆ ಹೊರಟಿದ್ದೀರಿ? ಕಾಂಟ್ರಾಕ್ಟ್ ಒಬ್ಬ ಬದುಕಿದ್ರೆ ಸಾಕ? ಈ ದುಡಿಯೋ ಜನ ಬೇಡವಾ? ಇವ್ರನ್ನ ಕಾಯಂ ಮಾಡ್ತೀವಿ ಅಂತೇಳಿ 2024ರಲ್ಲಿ ತಾವು ಘೋಷಣೆ ಮಾಡಿದ್ರಿ. ಇದುವರೆಗೆ ಆ ಪ್ರಕ್ರಿಯೆ
ಪ್ರಕ್ರಿಯೆ ಏನೂ ಆಗಿಲ್ಲ, ಎಲ್ಲ ಕೈ ಬಿಟ್ಬಿಟ್ಟು ಸುಮ್ಮನೆ ಕುಂತಿದ್ರಿ. ಈಗ ತಮಗೆ ಹೇಳೋದೇನೆಂದ್ರೆ, ನೀವು ಎಸ್ಮಾ ಜಾರಿ ಮಾಡೋದೇ ಆದರೆ ನೀವು ತಯಾರಾಗಬೇಕಾಗುತ್ತೆ. ಬಡವರು ಹೊಟ್ಟೆ ಮೇಲೆ ಹೊಡೆದು ನೀವು ಎಸ್ಮಾ ಜಾರಿ ಮಾಡ್ತೀರಿ ಅಂದರೆ ನಿಮ್ದು ಯಾವ ಸೀಮೆ ಸರ್ಕಾರ ರೀ ಸಿದ್ದರಾಮಯ್ಯನವರೇ? ಯಾವ ಸೀಮೆ ಸರ್ಕಾರ? ಸಾಮಾಜಿಕ ನ್ಯಾಯ ಮಾತಾಡ್ತೀರಾ, ದಲಿತರ ಬಗ್ಗೆ ಮಾತಾಡ್ತೀವಿ, ದುಡಿಯೋ ಜನರ ಬಗ್ಗೆ ಸಾಮಾಜಿಕ ನ್ಯಾಯ ಮಾತಾಡ್ತೀವಿ. ನಿಮ್ಮ ಸರ್ಕಾರಕ್ಕೆ ಕಣ್ಣಿಲ್ವೋ, ಕಿವಿ ಇಲ್ವೋ, ಅಂಗಾಂಗಗಳು ವೈಫಲ್ಯ ಆಗಿದೆಯೋ? ಇದರ ಬಗ್ಗೆ ಸರಿಯಾದ ತೀರ್ಮಾನವನ್ನ 4ನೇ ತಾರೀಕು ಒಳಗಡೆ ತಾವು ತಗೋಬೇಕು. ನೀವು ತಗೊಂಡೇ ಇದ್ರೆ 4ನೇ ತಾರೀಕಿನ ಮುಂದಕ್ಕೆ ಬೆಂಗಳೂರು ನಗರದ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮುಂದಿನ ಕ್ರಮವನ್ನ ನಮ್ಮ ಏನು ಕಾರ್ಮಿಕರು ತೀರ್ಮಾನವನ್ನ ಕೈಗೊಳ್ತಾರೆ, ಅವ್ರ ಜೊತೆಯಲ್ಲಿ ನಾವಿರ್ತೀವಿ. ಈ ಎಲ್ಲ ಕೆಲಸಗಾರರನ್ನ ಕನ್ಫರ್ಮ್ ಮಾಡಬೇಕು. ಅವರಿಗೆ ಅಗತ್ಯ ಏನೇನು ಸೇವೆ ಕೊಡಬೇಕೋ ಕೊಡಬೇಕು. ಅವರಿಂದ ಏನು ಕೆಲಸ ಮಾಡಿಸ್ಕೋಬೇಕೋ ಅದಕ್ಕೆ ಸರ್ಕಾರ ಗಂಭೀರವಾಗಿ ಒಂದು ಯೋಜನೆಯನ್ನು ತಯಾರು ಮಾಡಿ ಅವರಿಗೆ ಹೆಚ್ಚು ಕೆಲಸ ಕೊಟ್ಟು ಹೆಚ್ಚು ಸಾರ್ವಜನಿಕ ಸೇವೆಯನ್ನು ಮಾಡಿಸ್ಕೊಳ್ಳಿಕ್ಕೆ ತಾವು ಸರ್ಕಾರ ಭದ್ರಾಗಿರ್ಬೇಕು. ನೀವು 3 ಕಾಸು ಕೊಟ್ಟುಬಿಟ್ಟು ನೀವು ಮಾಡಿ ಕೆಲಸ ಅಂತ ಹೇಳಿ ಯಾವೊಂದು ಕಾಂಟ್ರಾಕ್ಟರ್ಗೆ 10,000 ಜನನ ನೀವು ತಲೆ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾದ ರೀತಿನ ನೀತಿನ? ಇದು ಕೂಡಲೇ ನಿಲ್ಲಿಸಿ 4ನೇ ತಾರೀಕು ಏನು ಹೋರಾಟ ಪ್ರಾರಂಭ ಆಗುತ್ತೆ ಅಷ್ಟರೊಳಗಡೆ ತಾವೊಂದು ಸಿದ್ಧತೆಗೆ ತಯಾರಾಗಬೇಕು. ಇಲ್ಲದಿದ್ದರೆ ಹೋರಾಟದ ಪರಿಣಾಮ ಗಂಭೀರ ಆಗುತ್ತೆ. ಈ ದುಡಿಯೋ ಜನ ಏನಿದ್ದಾರೆ ಇವ್ರ ಜೊತೆ ರೈತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಕ್ಕೆ ಬಂದು ನಿಲ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ರೈತ ಸಂಘದ ಅಧ್ಯಕ್ಷರಾದ ಕೋಡಿ ಚಂದ್ರಶೇಖರ್ ಸರ್ ಅವರು, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಮಾತನಾಡಿದರು ಮಾತನಾಡಿದ್ದಾರೆ. ಹೇಳಿದ್ದಾರೆ, ಈ ಸರ್ಕಾರ ಈ ಪೌರ ಕಾರ್ಮಿಕರು ಅಥವಾ ಇವತ್ತು ನಮ್ಮ ದಿನಗೂಲಿ ಕಾರ್ಮಿಕರ ಸಮಸ್ಯೆಗಳು ಅಷ್ಟೇ ಅಲ್ಲ, ಯಾವ ಸಮಸ್ಯೆಗಳು ಈ ಕಡೆ ಗಂಭೀರವಾಗಿ ತಲುಪಲ್ತಾ ಇದೆ. ಅವ್ರಿಗೇನು ಅಂದರೆ ಅಧಿಕಾರ ಇರಬೇಕು. ನಾವು ಅಧಿಕಾರದಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಭದ್ರವಾಗಿ ಇರಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಅವರಿದ್ದಾರೆ. ಎರಡನೇದಾಗಿ ಈ SC STಗಳು ಮತ್ತು OBCಗಳು ಹೆಚ್ಚು ಇರ್ತಕ್ಕಂಥ ಏನು ಪೌರ ಕಾರ್ಮಿಕರು ಅಥವಾ ಈ ಲೋಡ್ ಶೇಡಿಂಗ್ ಆಗಿರ್ಬೋದು ಅಥವಾ ಸಹಾಯಕರಾಗಿರ್ಬೋದು, ಈಗ ಇರೋದನ್ನೇ ಅವರು ನಮ್ಮ ಚಂದ್ರಶೇಖರ್ ಸರ್ ಅವರು ಹೇಳಿದಂಗೆ ಗ್ರೇಟರ್ ಬೆಂಗಳೂರನ್ನೇ ಅವರು DK ಶಿವಕುಮಾರ್ ಲಾಭದಾಯಕವಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ. ಈ ಸರ್ಕಾರ ಮಾಡ್ತದೆ ಅಂತಕ್ಕಂಥ ನಂಬಿಕೆಗಳು ನಮಗೆ ಕಳೆದೋಗಿದೆ. ಯಾಕಂದರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2.5 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ನಾನು ದೊಡ್ಡದಾಗಿ 17ನೇ ಸಾರಿ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಈ ಬಜೆಟಲ್ಲಿ ನೀನು ಏನು ಮಾಡಿದ್ದೀಯಾ ಅಂತ ಹೇಳಬೇಕು ಅವರು. ಅಥವಾ SC STಗೆ ಏನು ಮಾಡಿದ್ದೀಯಾ, ರೈತರಿಗೆ ಏನು ಮಾಡಿದ್ದೀಯಾ, ಮಹಿಳೆಯರಿಗೆ ಏನು ಮಾಡಿದ್ದೀಯಾ, ಏನು ಮಾಡಿದ್ದಾರೆ? 4 ಲಕ್ಷ ಕೋಟಿಯಷ್ಟು ನಾವು ಬಜೆಟ್ ಮಂಡಿಸ್ತೀನಿ ಅಂತ ಹೇಳಿ 7 ಲಕ್ಷ ಕೋಟಿಯಷ್ಟು ಸಾಲವನ್ನು ಇದು ಸಾಧ್ಯ. ಸಿದ್ದರಾಮಯ್ಯನವರ 17ನೇ ಬಜೆಟ್ ಸಾಧನೆ ಏನಪ್ಪ ಅಂದರೆ ಸಾಲ ಮಾಡಿ ಮಜಾ ಮಾಡಿದರು ಈ DK ಶಿವಕುಮಾರ್ ಇವರೆಲ್ಲ. ಕಾರ್ಮಿಕರ ಬದುಕಿನಿಂದ ಭವಿಷ್ಯಕ್ಕಾಗ್ತೇ ಸರ್ಕಾರ ಇವತ್ತು ನಮ್ಮ ಕಾರ್ಮಿಕರು ಇವತ್ತೇನೋ ಕೋಟು ಗ್ಲೌಸ್ ಕೊಡ್ತಕ್ಕಂಥದ್ದು ಅವರು ಮಾಡದೇ ಇಲ್ಲ. ಇವತ್ತು ಕಾರ್ಮಿಕರ ಒಂದು ಗುದ್ದೆದಾರ ಪಟ್ಟಿಯಿಂದ
ಕೊಟ್ಟಬೇಕು ಪೇಮೆಂಟ್ ಅವ್ರಿಗೆ 3 ತಿಂಗಳ 4 ತಿಂಗಳ ಪೇಮೆಂಟ್. ಅಂತ ಸರ್ಕಾರ ಇವತ್ತು ಬೆಂಗಳೂರಲ್ಲಿ ಇವತ್ತು ಆ ಕಸ ಹೊರಗಡೆ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಗೊಬ್ಬರ ಇವತ್ತು ಅವರು ಭ್ರಷ್ಟಾಚಾರದ ಉಳಿಯ ಅಂತ ಭ್ರಷ್ಟಾಚಾರ ಇವತ್ತಿಗೆ ಇತಿಹಾಸದಲ್ಲಿ ಯಾವ ಸರ್ಕಾರ ಇಷ್ಟು ಭ್ರಷ್ಟಾಚಾರ ಹೇಳೋದು. ಬಿಜೆಪಿ ಅವರಿಗೆ 40 ಇವರು 66. ಇವತ್ತು ಅವ್ರದೇ ಬಿಜೆಪಿ ಶಾಸಕನ ಇವತ್ತೇನು ಸಿಗಾಕ ಇವತ್ತ ಶಾಸಕರೇ ದುಡ್ಡು ಬಿಜೆಪಿಯವರು ಬಸ್ ಮಾಡಿಸಿ ಕಾರ್ಮಿಕರ ನಮ್ಮ ಇಡೀ ನಮ್ಮ ಭಾರತದಲ್ಲಿ ವಿಶ್ವದಲ್ಲಿ ನಮ್ಮ ಸುಂದರವಾದ ನಗರ. ಇಂಥ ನಗರ ಇಂಥ ಸರ್ಕಾರಗಳನ್ನು ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಇವತ್ತು ಕಾರ್ಮಿಕರಿಗೆ ವೇತನವನ್ನು ಅವರು ಸರಿಯಾಗಿ ಕೊಳ್ಳಲ್ಲ ಅಂದ್ರೆ ಡಾಕ್ಟರ್ ಕೊಳ್ಳಲ್ಲ ಅಂದ್ರೆ ಕೆಲಸ ಮಾಡಬೇಕು. ಇಡೀ ಕರ್ನಾಟಕದಲ್ಲಿ ಮಹಾನಗರ ಪಾಲಿಕೆಗಳಾಗಲಿ ಅನೇಕ ಇವತ್ತ ನಗರಸಭೆಗಳು ಎಲ್ಲ ಕಡೆ ಇದೆ. ಬೆಂಗಳೂರಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ಈ ಘನ ತ್ಯಾಜ್ಯ ಇದನ್ನ ಕಸವನ್ನ ಬೆಂಗಳೂರಿಂದ ಹೊರಗಡೆ ಹಾಕುವಂಥ ಕೆಲಸವನ್ನ ಕಾಂಟ್ರಾಕ್ಟರ್ಗಳು ತಗೊಳ್ತಾರೆ. ಕಾಂಟ್ರಾಕ್ಟರ್ಗಳು ಈ ಒಂದು ಲೋಡರ್ಸ್ನ ಡ್ರೈವರ್ಸ್ನ ಹೆಲ್ಪರ್ಸ್ನ ನೋಡಿದ್ದಾರೆ. ನೇಮಕ ಮಾಡಿಕೊಂಡು ಅವರಿಗೆ ತಿಂಗಳಿಗೆ ಸ್ಯಾಲರಿಯನ್ನು ಕೊಡ್ತೀವಿ ಅಂತೇಳಿ ಒಂದೊಂದ್ಸಲ 2 ತಿಂಗಳು ಕೊಟ್ಟಿದ್ದಾರೆ. ಅವ್ರ ಅಕೌಂಟಿಗೆ ಪ್ರಾವಿಡೆಂಟ್ ಫಂಡ್ ಹಾಕಬೇಕು. ಅವ್ರ ಅಕೌಂಟಿಗೆ ಪ್ರಾವಿಡೆಂಟ್ ಫಂಡ್ ಹಾಕಲ್ಲ. ಅವರಿಗೆ ಯಾವುದೇ ಕಾಯಿಲೆ ಕಸಾಲೆ ಆದರೆ ಅವರಿಗೆ ವೈದ್ಯಕೀಯ ನೆರವು ಇಲ್ಲ. ಇವ್ರನ್ನ ಒಂದು ರೀತಿ ಗುಲಾಮರ ರೀತಿಯಲ್ಲಿ ಈ ಒಂದು ಸರ್ಕಾರ ಮತ್ತು ಈಗ ನಾವು ಸರ್ಕಾರವನ್ನು ಒತ್ತಾಯಿಸೋದು ಏನಂದ್ರೆ ಇವರಿಗೆ ನೀವು ನೇರವಾಗಿ ಸ್ಯಾಲರಿಯನ್ನು ಕೊಡುವಂಥದ್ದು ಪದ್ಧತಿಯನ್ನು ನೀವು ಜಾರಿ ಮಾಡಿ. ಅವರು ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3-4 ಗಂಟೆವರೆಗೂ ಕಸವನ್ನು ಹೊರಗಡೆ ತಗೊಂಡು ಹೋಗುವಂಥ ಕಾಯಿಲೆಗಳಲ್ಲಿ ಇರ್ತಾರಲ್ಲ, ಅವರಿಗೆ ನೀವು ಗ್ಲೌಸ್ ಕೊಟ್ಟಿಲ್ಲ, ವೈದ್ಯಕೀಯ ನೆರವು ಇಲ್ಲ, ಅಂದರೆ ಗಂಬೂಟ್ಸ್ ಇಲ್ಲ. ಈ ರೀತಿ ಅವರ ಆರೋಗ್ಯನ ಬಹಳ ನೀವು ಕಡೆಗಣಿಸ್ತಾ ಇದ್ದೀರಿ. ನಾವು ಇನ್ನೊಂದು ಕೆಲವು ದಿನಗಳಲ್ಲಿ ಒಂದು ಪಟ್ಟಿಯನ್ನು ನಾವು ತಂದು ಕೊಡ್ತೀವಿ. 30-35 ವರ್ಷದ ಮೇಲ್ಪಟ್ಟು ಬರ್ತಿರೋದು ಭಾಳ ಕಡಿಮೆ ಈ ಕಸವನ್ನು ತಗೊಂಡು. ಅಷ್ಟು ಇದು ನೈರ್ಮಲ್ಯದ ವಿಚಾರದಲ್ಲಿ ಇಷ್ಟು ವರ್ಷ ಮತ್ತು ಡ್ರೈವರ್ಸ್ ಮಾಡ್ತಿದ್ದಾರೆ. ಸರ್ಕಾರ ಇದನ್ನು ಒಂಥರ ವ್ಯವಹಾರ ಥರ ಮಾಡಲ್ಲ. ಬೆಂಗಳೂರು ಈಗಾಗಲೇ ಇಡೀ ಇಂಡಿಯಾದಲ್ಲಿ 7ನೇ ಅಶುದ್ಧವಾದ ನಗರ ಅಂತ ಈಗಾಗಲೇ ನೋಟಿಫೈ ಆಗಿರೋದು ಗಮನಿಸಿದ್ದೀವಿ. ಇದು ಸ್ವಚ್ಛ ಆಗಬೇಕು ಅಂದರೆ ಕಾರ್ಮಿಕರನ್ನ ನೀವು ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕು ಮತ್ತು ಅವರಿಗೆ ನೇರವಾದ ಸಲಹೆಯನ್ನು ಕೊಡಬೇಕು. ಪರ್ಮನೆಂಟ್ ಆಗೋ ಬದಲು ಇದನ್ನು ನೀವು ಆದಷ್ಟು ಬೇಗ ಮಾಡಬೇಕು. ಈಗಾಗಲೇ ಇದನ್ನು ಆಶ್ವಾಸನೆ ಕೊಟ್ಟಿದ್ದೀರಿ ಮುಖ್ಯಮಂತ್ರಿಗಳು. ಆದರೂ ಕೂಡ ಇದೊಂದು ನಿಮ್ಮ ಆಶ್ವಾಸನೆ ನೆರವೇರಲಿಲ್ಲ. ಯಾಕೆ ಇವ್ರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ನಮ್ಮ CM ಸಾಹೇಬರು ಸಂವಿಧಾನದ ಪೀಠಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನ ಅವರು ಹೇಳ್ತಕ್ಕಂಥ ವಿಷಯಗಳು ಮಾತಾಡ್ತಕ್ಕಂಥ ಮಾತುಗಳು ನೋಡಿದ್ರೆ ಅಪ್ಪ ಏನೋ ಒಂದು ಅಂಬೇಡ್ಕರ್ ಇಳಿದು ಬಂದ್ರೇನೋ ಬಸವಣ್ಣವರ ಇಳಿದು ಬಂದ್ರೇನೋ ಹಾಗಾಗಿ ಜನರಿಗೆ ಕಾಣಿಸುತ್ತೆ. ಸ್ವಾಮಿ, ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ? ಒಬ್ಬ ಪೌರ ಕಾರ್ಮಿಕರಿಗೆ ಮನುಷ್ಯರಾಗಿ ನೋಡಲಾರ್ದಂತ ವ್ಯಕ್ತಿಗಳು. ಇದಕ್ಕಿಂತ ವಿಷಯಗಳು ಬೇಕಾ? CM ಸಾಹೇಬ್ರೆ, ನೀವು ಹೇಳ್ತಕ್ಕಂಥ ಮಾತುಗಳಿಗೂ ಮಾಡತಕ್ಕಂಥ ಕ್ರಿಯೆಗಳಿಗೂ ಇದು ಒಂದೇ. ಇದೇನಾದರೂ ಹೊರಗಡೆ ಬಿದ್ದರೆ ಏನಾಗುತ್ತೋ ಗೊತ್ತಿಲ್ಲ. ವೇದಿಕೆಯಲ್ಲಿರ್ತಕ್ಕಂಥ ನಾಯಕರೆಲ್ಲರೂ 4ನೇ ತಾರೀಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಾಂದೋಲನ ಆಗುವಂಥ ಒಂದು ಸೂಚನೆ ಇದೆ ನವ ಕರ್ನಾಟಕದ ಮೂಲಕ. ಇಂಥ ಪೌರ ಕಾರ್ಮಿಕರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ BJPಯವರು
ಹೇಳ್ತೀರಿ ಪ್ರೈವೇಟ್ ಮಾಡಿದ್ರು ಅಂತ ರೀ. ಪೌರ ಕಾರ್ಮಿಕರಿಗೆ ನೇರವಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಇಷ್ಟು ಆಗದಂತ ಅವರ ಕುಟುಂಬ ನೋಡಿ ಒಂದ್ಸಲ ಸಂವಿಧಾನ ಪೀಠಿಗೆ ಏನು ಹೇಳುತ್ತೆ, ಅವರ ಮಕ್ಕಳು ನೋಡಿ, ಅವ್ರ ಮಕ್ಕಳು ತಕ್ಕಂತ ಸ್ಥಳ ನೋಡಿ, ಅವ್ರು ಕೆಲಸ ಮಾಡುವಾಗ ಅವ್ರು ಇರ್ತಕ್ಕಂಥ ವರ್ತನೆ, ಅವರ ಭಾವನೆ, ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಆದ್ರೂ ಕೂಡ ನೀವು ಮಾಡಲಿಲ್ಲ ಅಂದ್ರೆ ಬಸವಣ್ಣ ಹೆಸರು ಯಾಕೆ ತೆಗಿತೀರಾ? ಅಂಬೇಡ್ಕರ್ ಹೆಸರು ಯಾಕೆ ತೆಗಿತೀರಾ? ದಯವಿಟ್ಟು ಈ ವಿಷಯವನ್ನು ನೀವೇನಾದ್ರೂ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದ್ರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರತಿ ಜಿಲ್ಲೆಗಳಲ್ಲಿ ಈ ನವ ಕರ್ನಾಟಕ ಆಂದೋಲನ ನಡೀತದೆ. ನಿಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕಿ ಬರ್ತದೆ. ಮಾಡೋದಕ್ಕೂ ಅಂತರ ಇದೆ ಅಂತೇಳಿ CM ಅವರಿಗೆ ಎಚ್ಚರವನ್ನು ಕೊಡ್ತಾ ಇದ್ದಾರೆ. 4ನೇ ತಾರೀಕು ಒಳಗಡೆ ಈಗ ನಮ್ಮ ಹಿರಿಯರೆಲ್ಲ ಏನು ಬೆಳಗ್ಗೆ ಮೇಲೆ ನಮ್ಮ ಏನು ಕರ್ನಾಟಕ ಸರ್ಕಾರ ಇತ್ತು, ಆ ದಿನಗಳಲ್ಲಿ ಪೌರ ಕಾರ್ಮಿಕರನ್ನ ನೇರವಾಗಿ ಪಡ್ಕೊಂಡು ಆ ಸಮಯದಲ್ಲಿ ನಾವು ಕೂಡ ದಿನಾಂಕವಾಗಿ ಏನು ಅಗತ್ಯ ಸೇವೆಗಳಲ್ಲಿ ಕೆಲಸ ಮಾಡ್ತಾರಂತ ಸ್ವಚ್ಛತಾ ಕಾರ್ಮಿಕರಾಗಿದ್ದಂಥವರು, ಆಟೋ ಚಾಲಕರು, ಸಹಾಯಕರು ಮತ್ತು ಲಾರಿ ಚಾಲಕರು ಮತ್ತು ಸಹಾಯಕರು ನಮ್ಮನ್ನ ನೇರದಿಂದ ಹೊರಗೊಳಿಸಿ ಬರೀ ಪೌರ ಕಾರ್ಮಿಕರನ್ನ ಮಾತ್ರ ಸ್ವಚ್ಛಗೊಳಿಸಂತ ಪೌರ ಕಾರ್ಮಿಕರನ್ನ ಮಾತ್ರ ನೇರವಾಗಿ ಹೊರತುಪಡಿಸಿ ನಮ್ಗೆ ಅನ್ಯಾಯ ಮಾಡಿರ್ತಾರೆ. ಆ ಸಮಯದಲ್ಲಿ CM ಅವ್ರನ್ನ ನಾವು ಭೇಟಿ ಮಾಡಿದಾಗ 2ನೇ ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂತೀವಿ, ಈಗ ಸದ್ಯಕ್ಕೆ ನೇಮಕಾತಿ ಆಗಲ್ಲ ಅಂತ ಒಂದು ಭರವಸೆನ ಕೊಟ್ಟಿರ್ತಾರೆ. ಆದರೆ ಅವ್ರು ಕೊಟ್ಟಿರೋಂಥ ಭರವಸೆ ಈಗ 8 ವರ್ಷ ಆಗಿದೆ. 8 ವರ್ಷಗಳಿಂದ ಈಡೇರಿಲ್ಲ. ಮತ್ತೆ ಏನು ಇದೇ ರೀತಿ ಮುಂದುವರಿಸ್ಕೊಂಡು ನಾವು ಅನೇಕ ಮನೆ ಪತ್ರಗಳನ್ನ ಸರ್ಕಾರಗಳಿಗೆ ಕೊಡ್ತಾ, ಆಗ BJP ಸರ್ಕಾರ ಇತ್ತು, BJP ಸರ್ಕಾರಕ್ಕೂ ನಾವು ಮನೆ ಪತ್ರಗಳನ್ನ ಕೊಟ್ಟಿದ್ದೀವಿ. ಅವರು ಸ್ಪಂದಿಸಿದ್ರು, ಆದರೆ ಅವ್ರ ಸರ್ಕಾರ ಬಂದಾದ್ಮೇಲೆ ಅವರು ಕೂಡ ಸುಮ್ಮನೆ ಆಗ್ಬಿಟ್ಟು ನಂತರ ಏನು ಸರ್ಕಾರ ಬರುತ್ತೆ, ಆ ಸರ್ಕಾರ ಬಂದಾಗಿಂದ ಹಲವು ಮನೆ ಪತ್ರಗಳನ್ನ ಕೊಟ್ಟಿದ್ದೀರಿ. ಆದರೆ ನಮ್ಮ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆದೇಶಗಳನ್ನ ಹೊರಡಿಸಿರೋದಿಲ್ಲ. ಹೀಗಾಗಿ ನಾವು ಬೇಸತ್ತು 2024 12 ತಿಂಗಳು 2ನೇ ತಾರೀಕಂದು ನಾವು ಉಪವಾಸ ಸತ್ಯಾಗ್ರಹವನ್ನು ಫ್ರೀಡಮ್ ಪಾರ್ಕಲ್ಲಿ ಹಮ್ಮಿಕೊಂಡಿರ್ತೀವಿ. ಆ ಸ್ಥಳಕ್ಕೆ 3ನೇ ತಾರೀಕು ಮಧ್ಯಾಹ್ನ DCM ಅವರ ಸ್ಥಳಕ್ಕೆ ಆಗಮಿಸಿ ನಮ್ಮ ಒಂದು ಸಮಸ್ಯೆನ ಏನು ನೇರವೇತನ ಪದ್ಧತಿಗಾಗಿ ಕಾಯಂಗಾಗಿ ಒಳಪಡಿಸಲು ಬೇಡಿಕೆ ಇದೆ, 1 ತಿಂಗಳ ಇತ್ಯರ್ಥ ಪಡಿಸ್ತೀನಿ, ನಿಮ್ಮ ಕೆಲಸ ಭದ್ರತೆ ಪಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟು ಹೋಗಿರ್ತಾರೆ. ಆದರೆ 1.5 ವರ್ಷ ಆದರೂ ಈವರೆಗೂ ಅವರು ನಮ್ಮ ಒಂದು ಭರವಸೆನ ಈಡೇರಿಸುವಂತ ಮನಸ್ಸು ಮಾಡಿಲ್ಲ. ಮತ್ತೆ ಏನು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ದಿನ ಇದೇ ಪ್ಯಾಲೇಸ್ನಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮನ್ನ ನೇರವಾಗಿ ಒಳಪಡಿಸ್ತೀನಿ ಅಂತೇಳಿ ಘಂಟಾಘೋಷವಾಗಿ ಹೇಳಿರ್ತಾರೆ. ಆದರೆ ಇದು ಯಾವಾಗ ಘೋಷಣೆ ಮಾಡ್ತಾರೆ ಅದೇ ತಿಂಗಳಲ್ಲಿ 27ನೇ ತಾರೀಕಿಗೆ ಟೆಂಡರ್ನ ಕಾಲ್ಫಾರ್ ಮಾಡ್ತಾರೆ 7 ವರ್ಷಕ್ಕೆ ಗುತ್ತಿಗೆನ ಕೊಡೋದಕ್ಕೆ. ಅಂದರೆ CM ಅವರು ಒಂದು ಕಡೆ ಭರವಸೆ ಕೊಡ್ತಾರೆ, ಅಧಿಕಾರಿಗಳು ನಮ್ಮನ್ನ ಗುತ್ತಿಗೆ ಕೊಡೋದಕ್ಕೆ ತಯಾರು ಮಾಡ್ತಾರೆ. ಇದು ವಿರೋಧಿಸಿ ನಾವು ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಪ್ರೊಟೆಸ್ಟ್ ಹಮ್ಮಿಕೊಳ್ತೀವಿ. ಏನು ಸೆಪ್ಟೆಂಬರ್ 15ಕ್ಕೆ ಆಗ ಸೈಲೆಂಟ್ ಕಡೆದಂತ ಪ್ರೊಟೆಸ್ಟ್ ಬಂದ್ಬಿಟ್ಟು ನಮ್ಮನ್ನೆಲ್ಲ ಕಾರ್ಮಿಕರನ್ನ 700 ಜನ ಕಾರ್ಮಿಕರನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿದಾಗ ನಾವು ಅಲ್ಲಿ ಕೂಡ ಉಪವಾಸ ಸತ್ಯಾಗ್ರಹವನ್ನು ಕಂಟಿನ್ಯೂ ಮಾಡಿರ್ತೀವಿ. ಅದಾದ್ಮೇಲೆ ಅವರು ಎಚ್ಚರಿಕೆ ಕೊಡ್ತಾರೆ ನಮಗೆ, ನೀವೇನಾರ ಈಗ ಮುಂದುವರಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಎಸ್ಮಾ ಜಾರಿ ಮಾಡ್ತೀರಿ ಅಂತ ನಮ್ಗೆ ಬೆದರಿಕೆ ಕೊಡ್ತಾರೆ ಪೊಲೀಸ್ ಅವರ ಮುಖಾಂತರ ಅಧಿಕಾರಿಗಳು. ಅದಾದ ನಂತರ 2000 ಹಳೆ ತಿಂಗಳಲ್ಲಿ 19 ತಾರೀಕು ಸೆಪ್ಟೆಂಬರ್ 19ಕ್ಕೆ 1 ದಿನದ ಮಟ್ಟಿಗೆ ನಾವು ಪ್ರೊಟೆಸ್ಟ್ ಹಮ್ಮಿಕೊಳ್ತೀವಿ. ಅವತ್ತು ಸಾಯಂಕಾಲ ಮತ್ತೆ ಎಸ್ಮಾ ಜಾರಿ ಮಾಡ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಚಾಲಕರು ಸಹಾಯಕರುಗಳು ಅಗತ್ಯ ಸೇವೆಯಲ್ಲಿ ಇರೋದ್ರಿಂದ ನೀವು ಯಾವ ಪ್ರೊಟೆಸ್ಟ್ಗಳು ಮಾಡ್ಬೋದು ಅಂತ ನಾವು ಅದಕ್ಕೆ ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಕೇಳೋದಿಷ್ಟೇ, ನಮ್ಮನ್ನ ಕಾಯ ಮಾಡಿ, ಇಲ್ಲ ನಮ್ಮನ್ನ ನೇರವಾಗಿ ನಮ್ಮ ಡಿಮ್ಯಾಂಡ್ ಕೇಳಿದ್ರೆ ನಿಮಗೆ ಏನು ಅಗತ್ಯ ಸೇವೆಗಳಂತ ಜ್ಞಾಪಕ ಬರುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ನಾವು ಇಲ್ತಾ ಇದ್ರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ವಾಸಿಸುವಂತ ಸಾರ್ವಜನಿಕರು ಆರೋಗ್ಯದಿಂದ ಇರಕ್ಕೆ ಸಾಧ್ಯನಾ? ಹೋಗ್ಲಿ CM ಆಗಲಿ DCM ಮನೆಯಲ್ಲಾಗಲಿ ಕಸ ಹೋಗಿಲ್ಲ ಅಂದ್ರೆ ಅವರೇ ಗಬ್ಬೆದ್ದು ಅವ್ರ ಮನೆಯೇ ಗಬ್ಬೆದ್ದು ಅವರೇ ಕಾಯಿಲೆಗಳ ತುತ್ತಾಗ್ತಾರೆ. ಆ ಕಾರ್ಯಕ್ರಮ ಅವ್ರಿಗಿದ ನಾವು ಎಷ್ಟಂತ ಪದೇ ರಿಕ್ವೆಸ್ಟ್ ಮಾಡಿ ನಮ್ಮ ಏನು ತಾಳ್ಮೆನ ಅವ್ರು ಪರೀಕ್ಷೆ ಮಾಡ್ತಾ ಇದ್ದಾರೆ.
ಆದರೆ ಈಗ ಸುಮಾರು 17 ತಿಂಗಳಾಯಿತು ನಾವು ಅವ್ರ ಹತ್ರ ಕಂಟಿನ್ಯೂ ಆಗಿ CM ಆಗಲಿ DCM ಆಗಲಿ ಸಂಪರ್ಕದಲ್ಲಿ ಓಡಾಡ್ತಾ, ಆದರೆ ಅವರು ಈವರೆಗೂ ನಮ್ಮ ಬಗ್ಗೆ ಯಾವುದೇ ರೀತಿ ಎಚ್ಚೆತ್ತುಕೊಂಡಿಲ್ಲ. ಮತ್ತು ಮುಖ್ಯವಾಗಿ ಹೇಳೋದಾದರೆ ನಾವು ಪ್ರತಿದಿನ ಬಂದ್ಬಿಟ್ಟು ಏನು ನಗರದ ರಸ್ತೆಗಳು ಬಿದ್ದಿರುವಂಥ ಕಸ, ಮನೆಯಿಂದ ಪಡೆಯುವಂಥ ಕಸ ಒಟ್ಟಾರೆ ಏನು 5,628 ಟನ್ ಕಸನ ನಾವು ಸಿಟಿ ಔಟ್ಸ್ಕರ್ಟ್ಗೆ ಅಂದರೆ ಸಂಸ್ಕರಣಾ ಘಟಕಗಳಿಗೆ ಸಾಗಿಸ್ತೀವಿ ಪ್ರತಿದಿನ. ಈ ಅಷ್ಟು 5,620 ಟನ್ ಕಸನ ಬೆಂಗಳೂರಲ್ಲಿ ಕೊಡಿದ್ರೆ ಎಷ್ಟು ಕಾಯಿಲೆಗಳು, ಕೊರೋನಾಗಿಂತ ಭಯಂಕರವಾದಂಥ ಕಾಯಿಲೆಗಳು ಬರ್ಬೋದು. ಡಾಕ್ಟರ್ಗಳನ್ನಾದ್ರೂ ಹೋದ್ರೆ ಅವರು ಕಾಯಿಲೆ ಬಂದರೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಯಾರು ಕಾಯಿಲೆ ಬಂದರೆ ಯಾರು ರೋಗಗಳು ತುತ್ತಾಗದೇ ಎಲ್ಲ ಆರೋಗ್ಯನ ಕಾಪಾಡ್ತಾ ಇದ್ರು. ಎಲ್ಲರ ಒಂದು ಕಸ ಏನು ಮನೆಯಲ್ಲಿ ಕೊಡುವಂಥ ಕಸ ಮಿಕ್ಸೆಡ್, ಅದರಲ್ಲಿ ಏನು ವೇಸ್ಟೇಜ್ ಇರ್ತದೆ, ಮತ್ತು ತುಂಬ ಹೆಣ್ಮಕ್ಳು ಪ್ಯಾಡ್ಸಿಂದ ಹಿಡಿದು ಪ್ರತಿಯೊಂದು ಇರ್ತವೆ. ಅಂಥದನ್ನೆಲ್ಲ ನಾವು ಡಿವೈಡ್ ಮಾಡಿ, ಸೆಗ್ರಿಗೇಷನ್ ಮಾಡಿ, ಕ್ಲೀನಾಗಿ ಹಸಿ ಕಸ ಒಣ ಕಸವಾಗಿ ಡಿವೈಡ್ ಮಾಡಿ ನಾವು ಸಿಟಿ ಔಟ್ಸ್ಕರ್ಟ್ ತಗೊಂಡು ಬಿಸಾಕ್ತಾ ಇದ್ದೆ. ಆದರೆ ನಮ್ಮನ್ನ ಸಂವಿಧಾನ ಇರುತ್ತೆ, ನಾವು ಅತಿ ಸೂಕ್ಷ್ಮವಾದ ಕೆಲಸ ಕಾರ್ಯಗಳನ್ನ ಯಾವುದೇ ಕಾರಣಕ್ಕೂ ಗುತ್ತಿಗೆ ಕೊಡಬಾರ್ದು, ಇವೆಲ್ಲ ಅಗತ್ಯ ಸೇವೆಗಳಲ್ಲಿ ಬರುವಂಥವು ಅಂತೇಳಿ. ಆದರೆ ಅಂಥ ಅಗತ್ಯ ಸೇವೆಗಳಿಗೆ ಬರುವಂಥವ್ರನ್ನ ಕೆಲಸ ಕಾರ್ಯಗಳನ್ನ ನೀವು ಗುತ್ತಿಗೆ ಕೊಟ್ಟಿರೋದು ಮೊದಲನೇ ತಪ್ಪಾಗಿದೆ. ಮತ್ತು ಅದನ್ನು ನಾವು ನ್ಯಾಯಯುತವಾಗಿ ನಮ್ಮ ಬೇಡಿಕೆನ ಈಡೇರಿಸಿ ನಮ್ಮ ಕೆಲಸ ಭದ್ರತೆ ಕೊಡಿ ಅಂತ ಹೇಳಿ ನಾವು ಕೇಳಿದಾಗ ನಮ್ಮ ಮೇಲೆ ಎಸ್ಮಾನ ಜಾರಿ ಮಾಡೋ ಮುಖಾಂತರ ನಮ್ಮನ್ನ ಬೆದರಿಸೋ ಇದನ್ನ ಇದು ಮಾಡಿದಾಗ ನೀವು ಸಂವಿಧಾನದ ವಿರೋಧಿಗಳಾಗಿ ಕಾಣಿಸ್ತಾ ಇದ್ದೀರಾ ಇವತ್ತು ಸರ್ಕಾರ. ನಮ್ಮ ಕೆಲಸಕ್ಕೆ ಭದ್ರತೆ ಕೊಡ್ಬೇಕಂತ ಹೇಳಿದ್ರೆ ಮುಖ್ಯವಾಗಿ CM DCM ಅವರು ಕುತ್ಕೊಂಡು ಮಾತಾಡಿ ಒಂದು ಸಭೆನ ನಮ್ಮನ್ನೆಲ್ಲ ಕರೆದು, ಇರುವಂಥ ನಾಯಕರನ್ನೆಲ್ಲ ಕರೆದು ಒಂದು ಸಭೆನ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಬೇಕು. ಯಾಕಂತಂದ್ರೆ ಗುತ್ತಿಗೆದಾರರಿಗೆ ನೀವು ಎಷ್ಟೇ ಸಹಕಾರ ಮಾಡಿದ್ರು ಅವರು ಸೆಂಟ್ರಲ್ ಯಾರು ದುಡ್ಡು ಮಾಡ್ಕೊಂತಾರೆ ಹೊರಟೋಗ್ತಾರೆ ನೋಡಿ. ಅದೇ ನಮ್ಮ GBಯಿಂದ ಒಂದು ಸಿಂಪಲ್ ಆಗಿ ಹೇಳ್ತಿರೋದು, ಫೈನಾನ್ಷಿಯಲ್ ಆಗಿ ಅವ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಇದ್ರು. ಏನಂತ ಹೇಳಿದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದಕ್ಕೆ ನಾನು ಸಂಬಂಧಪಟ್ಟಾಗೆ ಕೆಲವು ಮಾಹಿತಿಗಳನ್ನ ಕಲೆ ಹಾಕಿದ್ದೀನಿ ನೋಡಿ. ಬೆಂಗಳೂರಲ್ಲಿ ಬಂದ್ಬಿಟ್ಟು 5,300 ಆಟೋ ಟಿಪ್ಪರ್ಗಳು ಓಡಾಡಬೇಕು ಪ್ರತಿದಿನ. ಆ 5,000 ಆಟೋ ಟಿಪ್ಪರ್ಗಳಿಂದ ಕೂಡ 5,620 ಟನ್ ಕಸನ ಏನು ಸಿಟಿ ಔಟ್ಸ್ಕರ್ಟ್ಗೆ ಅನ್ಲೋಡ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಒಂದು ಆಟೋಗೆ ಏನು 5,300 ಆಟೋಗಳು ಏನು ಬೇಕಾಗುತ್ತೆ, ಆ ರೀತಿ ಆ ಒಂದು ಆಟೋ ಟಿಪ್ಪರ್ಗೆ ಏನು 3,75,000 ರೂಪಾಯಿ ಆಗುತ್ತೆ. ಆ ರೀತಿ ಸ್ವಂತವಾಗಿ GBA ಪರ್ಚೇಸ್ ಮಾಡಿದ್ರೆ ಏನು 5,300 ಗಾಡಿಗಳಿಗೆ 198 ಕೋಟಿ ರೂಪಾಯಿ ಆಗುತ್ತೆ. 198 ಕೋಟಿ ರೂಪಾಯಿ ಆಗೋದನ್ನ ಇವರು 7 ವರ್ಷಕ್ಕೆ ಗುತ್ತಿಗೆನ ಕೊಡಕ್ಕೆ ಹೋಗ್ತಾ ಇದ್ದಾರೆ. 7 ವರ್ಷಕ್ಕೆ ಸರಿಸುಮಾರು 200 ಕೋಟಿನ ಇವ್ರು ಪರ್ಚೇಸ್ ಮಾಡೋದ್ರಿಂದ ಸೇವ್ ಮಾಡ್ಬೋದು. 210 ಕೋಟಿ ರೂಪಾಯಿ ಆಗುತ್ತೆ. ನಾವು 200 ಕೋಟಿನೇ ಅಪ್ರಾಕ್ಸಿಮೇಟ್ ಹಾಕಿದ್ರು 1,400 ಕೋಟಿ ರೂಪಾಯಿನ ನಾವು ಸರ್ಕಾರಕ್ಕೆ ಉಳಿತಾಯ ಮಾಡ್ಬೋದು. ಮತ್ತೆ ಅದೇ ಏನು ಉಳಿಯುತ್ತೆ 1,400 ಕೋಟಿಯಲ್ಲಿ ಅದನ್ನ ನಮಗೆ ನೇರವಾಗಿ ಕೊಡ್ಪಡಿಸೋದ್ರಿಂದ ಒಬ್ಬ ಚಾಲಕರಿಗಾಗಲಿ ಸಹಾಯಕರಿಗಾಗಲಿ 21,000 ರೂಪಾಯಿ ಸಂಬಳ ಕೊಡೋ ಮುಖಾಂತರ 14,100 ಜನರಿಗೆ 21,000 ರೂಪಾಯಿ ರೀತಿಯಲ್ಲಿ 1,400 ಕೋಟಿ ರೂಪಾಯಿನ ನಾವು 7 ವರ್ಷಗಳಿಗೆ ಅವ್ರಿಗೆ ಸ್ಯಾಲರಿಯಾಗಿ ಕೊಡ್ಬೋದು. ಆದರೆ ಈ ರೀತಿ ಸರ್ಕಾರಕ್ಕೆ ಲಾಭ ಬರುವಂಥದ್ದನ್ನ ಮತ್ತು ಸಾರ್ವಜನಿಕ ದುಡ್ಡನ್ನ ಉಳಿಸಿ ಅಂತ ನಾವು ಹೇಳ್ತಾ ಇದ್ರು. ಇದಕ್ಕೆ ವಿರುದ್ಧವಾಗಿ ಗುತ್ತಿಗೆದಾರರಿಂದ ಏನು 1,400 ಕೋಟಿ ರೂಪಾಯಿನ ಕಮಿಷನ್ ಪಡ್ಕೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ.